ಇನ್ಸ್ಪೆಕ್ಟರ್, ನನ್ನ ಮಗ ಹೇಗಿದ್ದಾನೆ? ಬೇಡ ಅವನ ಕತೆ ಕಣಮ್ಮ. ಕಟಾವ್ ಮಾಡಕ್ಕೆ ಬನ್ನೂರು ಕುರಿನ ನೇತಾಕಿರ್ತಾರಲ್ಲ ಹಂಗ ನೇತಾಕವ್ರೆ. ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡು ಕಾಡಲ್ಲಿ ನೇತಾಡ್ತಾ ಇದೀಯಾ? ನೋಡ್ಕೊಂಡು ಸುಮ್ಮನೆ ಬಂದಿದ್ದಿರಲ್ಲ, ಬಿಡಿಸ್ಕೊಂಡು ಬಲಬಾರ್ದಾಗಿತ್ತೆ. ಮಾತಾಡಕ್ ಒಂದು ಅರ್ಥ ಬೇಡವೇನಮ್ಮ? ಆ ಡಕಾಯಿತ್ ರಾಣಿ ಸವಾಸ ನಿಮ್ಗೆ ಗೊತ್ತಿಲ್ಲ. ಅದು ಭೈರವಿ ಓಂ ಪಿಚ್ಚು. ಕ್ರಿಕೆಟ್ ಆಡಕ್ ಬಾ ಅಂದ್ಲ. ಓಮ್ ಪಿಚ್ ಅಂದ್ರೆ ಕ್ರಿಕೆಟ್ ಪಿಚ್ ಅಲ್ಲಮ್ಮ, ಅವಳಿರೋ ಸ್ವಂತ ಜಾಗ. ಮತ್ತೆ ನನ್ನ ಹಬ್ಬಿನ ಹೇಗ್ ಬಿಡ್ಸ್ಕೊಂಡ್ ಬರೋದು? ನಾನು ಅವತ್ತೇ ಹೇಳ್ದೆ ಒಡವೆಗಳೆಲ್ಲ ವಾಪಸ್ ಕೊಟ್ಬಿಡೋಣ, ಅವಳು ಬಿಟ್ಬಿಡ್ತಾಳೆ ಅಂತ. ನನ್ನ ಮಾತಲ್ಲಿ ಕೇಳಿದ್ರಿ ನೀವು? ಕಂಡೋರ್ ಒಡವೆ ಆಗೆಲ್ಲ ಕೊಡಕ್ ಆಗಲ್ಲಮ್ಮ, ಕರ್ತವ್ಯಕ್ಕೆ ದ್ರೋಹ ಮಾಡ್ದಾಗುತ್ತೆ. ಆ ಭೈರವಿಯಿಂದ ನಮ್ಮ ಕುಟುಂಬಕ್ಕೂ ತೊಂದರೆ ಆಗಿದೆ ಕಣಮ್ಮ. ಅವ್ರ ಕಡೆಯವ್ರು ಬಂದು ನಮ್ಮ ತಂಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮೈ ಗಾಡ್, ನಿಮ್ ಸಿಸ್ಟರು ಕಿಡ್ನಾಪಾ? ನನ್ನ ತಂಗಿ ಆ ಕಾಡಲ್ಲಿ ಏನ್ ನರಕ ಅನುಭವಿಸ್ತಾ ಇದ್ದಾಳೋ ಆ ದೇವ್ರಿಗೆ ಗೊತ್ತು. ಓ ಇನ್ಸ್ಪೆಕ್ಟರ್ ಶಿಶ್ವಾಲ್ ಸ್ಪೀಕಿಂಗ್. ಏ ಇನ್ಸ್ಪೆಕ್ಟರ್, ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ಈಗ ನನ್ನ ಹತ್ರ ಯಾರಿದ್ದಾರೆ ಗೊತ್ತಾ? ಅವ್ರ ಧ್ವನಿನ ನೀನೇ ಕೇಳು. ಏಯ್ ಮಾತಾಡೆ. ಅಣ್ಣಯ್ಯ. ಅಯ್ಯೋ ನೀನ್ ಗಾಬರಿ ಆಗ್ಬೇಡಮ್ಮ, ನಾನು ಬಂದು ಬಿಡಿಸ್ಕೊಂಡು ಹೋಗ್ತೀನಿ ನಿನ್ನ. ಏಯ್ ಇನ್ಸ್ಪೆಕ್ಟರ್, ನಾನು ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ನಿನ್ನ ತಂಗಿ ಪ್ರಾಣನ ಪಟಕ್ ಅನ್ನಿಸ್ಬಿಡ್ಬಹುದು. ಆದರೆ ಅಷ್ಟು ಸುಲಭವಾಗಿ ಇವಳನ್ನ ಕೊಲ್ಲಲ್ಲ. ನನಗೆ ನನ್ನ ಒಡವೆ ವಾಪಸ್ ಬೇಕು. ನಮ್ಮ ತಂಟೆಗೆ ನೀನು ಬರಲ್ಲ ಅನ್ನೋ ಗ್ಯಾರಂಟಿ ಬೇಕು. ನೋಡು, ನನ್ನ ತಂಗಿಗೆ ಏನು ಮಾಡಬೇಡ. ಇನ್ಸ್ಪೆಕ್ಟ್ರೆ, ನನ್ನ ಮಗ ಹೇಗಿದ್ದಾನೆ ಅಂತ ಸ್ವಲ್ಪ ಕೇಳಿ. ಪಾಂಡ್ರಂಗ ಹೇಗಿದ್ದಾನೆ? ನಾನು ಪಾಂಡುರಂಗನ್ನ ಮದುವೆ ಆಗಬೇಕು ಅಂತ ಇದ್ದೀನಿ. ನಿನ್ನ ತಂಗಿಗೇನು ಅನ್ಯಾಯ ಮಾಡಲ್ಲ. ನನ್ನ ಶಿಷ್ಯಂದ್ರು ಇದಾರಲ್ಲ, ಕಾಳನೋ ಸಿದ್ಧನೋ, ಅವ್ರಲ್ಲಿ ಯಾರಿಗಾದ್ರೂ ಒಬ್ರು ಕೊಟ್ಟು ಮದುವೆ ಮಾಡಿಬಿಡ್ತೀನಿ. ಇನ್ಸ್ಪೆಕ್ಟರ್, ನಿನಗೆ 3 ದಿನ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಒಡವೆ ವಾಪಸ್ ಬರಬೇಕು. ನೀನು ನನ್ನ ತಂಟೆಗೆ ಬರಲ್ಲ ಅನ್ನೋದು ಗ್ಯಾರಂಟಿ ಆಗಬೇಕು. ಇಲ್ಲ ಅಂದರೆ ಗೊತ್ತಲ್ಲ, ಇಡೋ ಫೋನು. ಏನಂದು ಸರ್? ಇನ್ 3 ದಿವಸದಲ್ಲಿ ಒಡವೆಗಳೆಲ್ಲ ತಗೊಂಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ನನ್ನ ತಂಗಿನ ಕಚ್ಚ ಕಲ್ಸ್ಬಿಡ್ತಾಳಂತೆ. ಈ ಬ್ಲಾಕ್ ಮೇಲ್ ತಂತ್ರಗಳು ಇಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅಂತ ಇವತ್ತಾನೆ ಗೊತ್ತಾಯ್ತು. ಹ್ಞೂ ಕೂಡ ನಮ್ಮ ಹುಡುಗ ಬಂದಾಗಲೇ ಗೊತ್ತಾಗೋದು ತೊಂದರೆ ಏನು ಅಂತ. ಹೇಗಾದ್ರೂ ಮಾಡಿ ನನ್ನ ತಂಗಿನ ಬಿಡಿಸ್ಕೊಂಡ್ ಬರ್ಬೇಕು. ನನ್ನ ಮಗನ್ನು ಬಿಡಿಸ್ಕೊಂಡು ಬಲ್ಬೇಕು. ಮತ್ತೆ ನೀವೇನು ಯೋಚನೆ ಮಾಡಬೇಡಿ, ನಾನ್ ಕಾಡಿಗೆ ಹೋಗಿ ಆ ಭೈರವಿ ಜೊತೆ ಕಾದಾಡಿ ಯಜಮಾನ್ರನ್ನ ಬಿಡಿಸ್ಕೊಂಡ್ ಬರ್ತೀನಿ. ಹಂಗೆ ಇವ್ರ ತಂಗಿನೂ ಬಿಡಿಸ್ಕೊಂಡ್ ಬಂದ್ಬಿಡಮ್ಮ. ಅಯ್ಯೋ ಸುಲಭ ಅಲ್ಲ ಕಣಮ್ಮ. ಆ ಭೈರವಿ ಕತ್ತಿ ವರ್ಷಲ್ಲಿ ಎಕ್ಸ್ಪರ್ಟು. ಅವಳು ಒಂದ್ಸರ್ತಿ ಕತ್ತಿ ಹಿಡಿದು ನಿಂತ್ರೆ ಎದುರಾಳಿ ಚಿಂದಿ ಚಿದಾರು. ಹೌದಾ? ಹಾಗಿದ್ರೆ ನಾನು ಕತ್ತಿ ವರ್ಷ ಕಲಿತೀನಿ, ಅವಳನ್ನ ಮಟ್ಟ ಹಾಕ್ತೀನಿ. ಈ ಗುರಾಣಿ ಗುರು ಹತ್ರ ಕತ್ತಿ ವರ್ಷ ವಿದ್ಯೆಯನ್ನು ಕಲ್ತವರು ರಾಜ್ಯವನ್ನು ಆಳಬಹುದು, ದೇಶಗಳನ್ನ ಗೆಲ್ಲಬಹುದು. ನಾನು ನಮ್ಮ ಯಜಮಾನ್ರನ್ನ ಒಲಿಸ್ಕೋಬೇಕು ಅಂತಿದ್ದೀನಿ. ರಾಜನ ಗೆಲ್ತಿ ಅಂದ ಮೇಲೆ ಅಂತ 10 ಯಜಮಾನ್ರು ಗೆಲ್ಬಹುದು ಬಿಡು. ನೋಡು, ನಾನು ಕತ್ತಿ ವರ್ಷ ಕಲಿಸುವುದನ್ನ ಗಮನವಿಟ್ಟು ಕೇಳಿಕೊ. ಮೊದಲಿಗೆ ಕತ್ತಿಗೆ ನಮಸ್ಕಾರ ಮಾಡಬೇಕು. ತದನಂತರ ಗುರುಗಳ ಕಾಲಿಗೆ ಬಿದ್ದು ನಮಸ್ಕರಿಸಬೇಕು. ಇಲ್ಲವಾದ್ರೆ ಗುರಾಣಿಯಲ್ಲಿ ಹೊಡೆದು ಬಿಡ್ತೀನಿ. ನೋಡು, ಈ ಕತ್ತಿ ವರ್ಷದಲ್ಲಿ ನಾನಾ ವಿಧ ವರ್ಷಗಳಿದಾವೆ. ಅದರಲ್ಲಿ ನಿನಗೆ ಒಂದು ವರ್ಷನ ಹೇಳಿಕೊಡ್ತೀನಿ, ಕೇಳಿ. ಅಲ್ಲ ಗುರುಗಳೇ, ನಂಗೊಂದು ಸಂದೇಹ. ಕತ್ತಿ ವರ್ಷೆ ಆಡೋದು ಕತ್ತಿನಲ್ಲಿ, ಇದ್ಯಾವ ತಗಡು ಬೇರೆ ಕೊಟ್ಟಿದ್ರಲ್ಲ, ಇದು ಬೇಕೇ? ಇದು ತಗಡಲ್ಲಮ್ಮ, ಗುರಾಣಿ. ಎದುರಾಳಿ ತನ್ನ ಎದೆ ಮೇಲೆ ಬಿದ್ದಾಗ ಪ್ರಾಣ ರಕ್ಷಣೆಗೋಸ್ಕರ ಇಟ್ಟುಕೊಳ್ಳುವ ಗುರಾಣಿ. ಇಂಥ ಗುರಾಣಿ ತಗಡಂತೀಯ? ನೋಡಮ್ಮ, ಈ ಕತ್ತಿಂದ ನೀನು ಇವಾಗ ಹೊಡಿ. ಗುರಾಣಿಯಿಂದ ಹೇಗೆ ಪ್ರಾಣ ರಕ್ಷಣೆ ಮಾಡಿಕೊಳ್ಳುವುದನ್ನು ತೋರಿಸ್ಕೊಡ್ತಾನೆ. ಶುರು ಮಾಡು. ಸಾಕಮ್ಮ, ಯಾಕೆ ಹೊಡೆದು ಗುರಾಣಿ ಮುರಿದಾಕ್ಬಿಟ್ಟಿಯಾ? ಕೃಷ್ಣಮೂರ್ತಿ ಹತ್ರ ಬಾಡಿಗೆ ತಗೊಂಡ್ಬಂದಿದ್ದೀವಿ. ಈ ಕತ್ತಿ ವರ್ಷದಲ್ಲಿ ಯಾಮಾರಿಸೋ ವಿದ್ಯೆನ ಬಹಳ ಚೆನ್ನಾಗಿ ಕಲ್ತಿರ್ಬೇಕು. ಆ ವಿದ್ಯೆ ನಾನು ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ಬಿಡಿ. ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಅಂತ ಹೋಗ್ತೀನಲ್ಲ, ತರಕಾರಿ ತಗೋತೀನಿ, ದುಡ್ಡು ಕೊಡದೆ ಯಾಮಾರ್ಸ್ಕೊಂಡ್ಬಿಡ್ತೀನಿ. ತಾಯಿ, ಇದು ತರಕಾರಿ ಮಾರ್ಕೆಟ್ ಅಲ್ಲ, ಕತ್ತಿ ವರ್ಷ ಯಾಮಾರಿದ್ರೆ ಕತ್ತೆ ಎಗರುತ್ತೆ. ಬಾ, ಈಗ ನಿನಗೆ ಕತ್ತಿ ವರ್ಷ 2ನೇ ವಿಧಾನ ಹೇಳ್ಕೊಡ್ತೀನಿ. ಕೆಳಗಡೆ ಶುರು ಮಾಡೋಣ. ಕೆಳಗೆ ನಂಗೆ ಇನ್ನೊಂದು ಸಂದೇಹ. ಹೇಳಮ್ಮ. ಈಗ ನಾನು ಕೆಳಗಡೆ 4 ಏಟು, ಮೇಲ್ಗಡೆನೂ 4 ಏಟು ಹೊಡಿತೀನಿ ಅಂತ ಎದುರಾಳಿಗೆ ಹೆಂಗ್ ಗೊತ್ತಿರುತ್ತೆ? ನಾನ್ ಕೆಳಗಡೆ ಹೊಡಿಯಕ್ ಹೋಗೋದು, ಅವ್ನು ಮೇಲ್ಗಡೆ ಹೊಡೆದ್ಬಿಟ್ರೆ? ತಾಯಿ, ನೀನು ಕಲಿತಾ ಇದೀಯ ಅಂತ ಕಲಿಸ್ತಾ ಇದ್ದೀನಿ. ಕಲಿತ ಮೇಲೆ ನೀ ಎಷ್ಟಾರು ಹೊಡ್ಕ. ನೋಡಮ್ಮ,
ಈ ಕತ್ತಿ ವರ್ಷದಲ್ಲಿ ಮನಸ್ಸು ಕೇಂದ್ರೀಕೃತವಾಗಿರಬೇಕು. ದಿನಕ್ಕೆ 5 ನಿಮಿಷ ಧ್ಯಾನ ಮಾಡಬೇಕು. ನಾನ್ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋದು, ಎದ್ರಲ್ಲಿ ಬಂದು ನನ್ ಕತ್ತೆ ಎಗ್ರಿಸ್ಬಿಡೋದು, ಇವೆಲ್ಲ ಬೇಕಾ? ನೋಡಮ್ಮ ಅದೆಲ್ಲ ಬಿಟ್ಟಾಕೀಗ ಬಾ. ಈಗ ಗುರಾಣಿಲೆ ಹೊಡಿ, ಕತ್ತಿಲೆ ಹೊಡಿ. ನೋಡಮ್ಮ ಈ ಕತ್ತಿ ಗುರಾಣಿ ಕಲಿತು ಬಿಟ್ರೆ ಕತ್ತಿ ವರ್ಷ ಬಂದಂಗೆ. ಅಳಿಯಂದಿಲ್ಲ, ಅಲ್ಲಿ ಏನ್ ನಡೀತಾ ಇದೆ? ಚಂಪಂಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ. ಹೌದೇ, ನಾನು ಎಲ್ಲೋ ಚಂಪಾ ಕತ್ತಿ ವರ್ಷ ಕಲಿಸಿದ್ದಾಳೆ ಅನ್ಕೊಂಡಿದ್ದೆ. ಅತ್ತವ್ರೆ ಸರಿಯಾಗಿ ಕಣ್ಬಿಟ್ಟು ನೋಡ್ರಿ, ಅದು ಕತ್ತಿ ವರ್ಷನೇ. ಚಂಪಾ ಕತ್ತಿ ವರ್ಷ ಕಲ್ತು ಕಾಡ್ ಹೋಗಿ ಭೈರವಿನ ಗೆದ್ದು ನಿಮ್ಮ ಮಗನ ಕರ್ಕೊಂಡ್ ಬರ್ತಾಳಂತೆ. ಶಭಾಸ್! ಥ್ಯಾಂಕ್ಸ್ ಅತ್ತವ್ರೆ. ಶಭಾಸ್ ಹೇಳಿದ್ದು ಚಂಪನಿಗೆ. ಮತ್ ನಾನು ಬದ್ಮಾಶ್! ನಮ್ಮ ವಂಶದ ಗೌರವ ಘನತೆನ ಎತ್ತಿ ಹಿಡಿಯೋಕೆ ಚಂಪನಾದ್ರೂ ಇದ್ದಾಳಲ್ಲ, ನನಗಷ್ಟೇ ಸಾಕು. ಯಾಕತ್ತವ್ರೆ, ಗಂಡುಗಲಿ ವಂಶದ ಮಾನ ಮರ್ಯಾದೆನ ನಾವ್ ಎತ್ತಿಡಿಯಲ್ವೇ? ಇಲ್ಲಪ್ಪ, ನಮ್ಮ ವಂಶದ ಮಾನ ಮರ್ಯಾದಿನ ಕಳೆಯೋದಿಕ್ಕೆ ಅಂತಾನೆ ಒಂದು ಹೆಗ್ಗಣ ಸ್ಥಳ ನಮ್ಮ ಮನೆನ ಒಕ್ಕಲಿಸಿದಿಲ್ಲ. ಕಳ ಬಿಸಿ ಬೇಳೆ ಬಾತು ಬಿಸಿ ಬಿಸಿ ಆಗಿದೆ ಅಲ್ವಾ? ಅದು ಬಿಸಿ ಆಗಿರೋದಕ್ಕೆ ಅದನ್ನ ಬಿಸಿ ಬೇಳೆ ಬಾತು ಅನ್ನೋದು. ಆದ್ರೂ ಸಖತ್ತಾಗಿದೆ. ಈ ಹಳ್ಳಿಯವ್ರಿಗೆ ತುಪಾಕಿ ತೋರ್ಸಿದ್ರೆ ಸಾಕು, ಕೇಳಿದಿನೆಲ್ಲ ಮಾಡ್ಕೊಡ್ತಾರೆ. ಮುಂದಿನ ಸಲ ಮುದ್ದೆ ಬಸ್ಸಾರು ಮಾಡ್ಸ್ಕೊಂಡ್ಬಿಡ್ತೀನಿ. ಆದ್ರೂ ನಾವ್ ಇಲ್ಲಿರೋದನ್ನ ಅವ್ರು ಬೇರೆಯವ್ರಿಗೆ ಹೇಳ್ಬಿಟ್ರೆ ಯಾಕೋ ಹೇಳ್ತಾರೆ, ಕಾಡ್ಗಳ್ರು ಮಾಡ್ತಾ ಇದ್ದಿದ್ದೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ತೇಪಕ್ ತಿನ್ನು. ಬೋಡ ಮಾಮಾಸ್, ನಿಮಗಿಂತ ಕರಿ ಕಾಗೆಗಳೇ ವಾಸಿ ಕಣ್ರಪ್ಪ. ಏನಾದರೂ ಚೂರು ಪಾರು ಸಿಕ್ಕಿದ ತಕ್ಷಣ ಊರಲ್ಲಿರೋ ಕಾಗೆನೆಲ್ಲ ಕಾಕ ಅಂತ ಕರೆದ್ಬಿಟ್ಟು ಹಂಚ್ಕೊಂಡು ತಿಂತವೆ. ಮನೆಯಲ್ಲೇ ಹಸ್ಕೊಂಡಿರೋ ನಾನೊಬ್ಬ ಇದ್ದೀನಿ ಅಂತ ನಿಮಗೆ ಜ್ಞಾಪಕಕ್ಕೆ ಬರಲಿಲ್ವಪ್ಪ? ನಿನಗೊಂದು ಚೂರು ಕೊಡಬಾರ್ದು ಅಂತ ರಾಣಿ ಅಪ್ಪಣೆ ಆಗಿದೆ. ನಿನಗೇನಾದ್ರು ಬೇಕಾದ್ರೆ ರಾಣಿಗೆ ಸಾಲ ಮಾಡಿ ಸಿಗುತ್ತೆ. ಸಲಾಮ್ ರಾಣಿ, ತಿಂಡಿ. ತುಂಬಾ ಹಸುವಾಗ್ತಾ ಇದೆಯಾ ಪಾಂಡುರಂಗ? ಹೊಟ್ಟೆಗೆ ಏನು ಬಿದ್ದಿಲ್ಲ ಅಂದ್ರೆ ಅಷ್ಟವಾಗದೇ ಇರುತ್ತಾ? ಆಯ್ತು, ನೀನ್ ತುಂಬಾ ಚೆನ್ನಾಗಿ ಡೈಲಾಗ್ ಹೇಳ್ತೀಯಂತೆ, ನನ್ನ ಹೊಗಳು ನೋಡೋಣ. ಕಲರ್ ಫಾರೆಸ್ಟ್ ಕಲರ್. ನಿನ್ನನ್ನು ಕಂಡ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ. ನಿನ್ನನ್ನು ಆದಷ್ಟು ಬೇಗ ಮದುವೆ ಆಗ್ಬಿಟ್ಟು ಮೂನ್ ಮೇಲೆ ಕರ್ಕೊಂಡೋಗಿ ಹನಿಮೂನ್ ಮಾಡ್ಕೋಬೇಕು ಅಂತ ಇದ್ದೀನಿ. ಬರೀ ಪ್ರೀತಿಯಿಂದ ಡೈಲಾಗ್ ಹೇಳೋದು ಅಷ್ಟೇ ಅಲ್ಲ, ನನ್ನ ಮದ್ವೆನೂ ಮಾಡ್ಕೋಬೇಕು. ಆದರೆ ನೀನು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋ ಉದ್ದೇಶ ಬೇರೆ ತಾನೇ. ನಮ್ಮ ಹುಡುಗರು ಒಡವೆರ ತರ್ತಿದ್ದ ಹಾಗೆ ನೀನು ನನ್ನನ್ನು ಬಿಟ್ಟು ಕಳಿಸ್ಬೇಕಾಗುತ್ತೆ. ಹಾ, ಬಿಡ್ತೀನಿ. ಅವ್ರನ್ನೂ ಬಿಡಲ್ಲ, ನಿನ್ನೂ ಬಿಡಲ್ಲ. ಕಾಳ ಸಿದ್ಧ, ಹೇಳಿಯಕ್ಕ. ಯಾವ್ದೋ ಒಂದು ಮಿಕ್ಕ ಬಲೆಗೆ ಬೀಳೋದ್ರಲ್ಲಿದೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಬರೋ ತನಕ ಪಾಂಡುರಂಗನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಅವನೇನಾದ್ರೂ ತಿನ್ನೋಕೆ ಕೇಳಿದ್ರೆ ಏನು ಕೊಡಬೇಡಿ. ನಾನು ಅಲ್ಲಿಂದ ಇಲ್ಲಿಗೆ ವಾಪಸ್ ಬಂದ್ಮೇಲೆ ನಾನೇ ತಿನ್ನಿಸ್ತೀನಿ, ಗೊತ್ತಾಯ್ತಾ? ಸರಿ ಅಕ್ಕ. ಏನಪ್ಪ ರಂಗ ಕುಡಿತಾ ಇರೋದು? ಜ್ಯೂಸಾ? ಅಲ್ಲ, ಇದು ಕಾಡಲ್ಲಿರೋ ನಾರು ಬೇರು ಎಲ್ಲ ಅರ್ದ್ಬಿಟ್ಟು ವಿಶೇಷವಾದ ಪಾನೀಯ ತಯಾರಿಸಿದ್ದೀನಿ. ಇದನ್ನು ಕುಡಿದ್ಬಿಟ್ರೆ ಸಾಕು, ಒಂಥರ ಹಂಗೆ ಮಜಾ ಸಿಕ್ಬಿಡುತ್ತೆ. ಮತ್ತೆ ನಮ್ಗಿಲ್ವಾ? ನಾನೇ ನಿಮ್ಮಂಗೆ ಅನ್ಕೊಂಡ್ಬಿಟ್ಟಿದ್ರ? ಕುಡಿಯೋವಾಗಲಿ ತಿನ್ನೋವಾಗಲಿ ಯಾರಿಗಾರ ಕೊಡ್ಬಿಟ್ಟು ತಿನ್ಬೇಕಂತೆ, ಕುಡಿಬೇಕಂತೆ. ಮನೆ ಕೂತ್ಕೊಳ್ಳಿ, ಕೊಡ್ತೀನಿ. ಸಿದ್ಧನ ಕಾಳಣ್ಣ, ಲೇ ರಾಸ್ಕಲ್, ಲೇ ಅಯೋಗ್ಯ. ಕಾಳ, ಸಿದ್ಧ, ಏನು ಮಾಡ್ತಾ ಇದ್ದೀರಾ? ಆ ಪಾಂಡುರಂಗ ಒಂದು ಪಾನೀಯ ಕೊಟ್ಟ, ಅದನ್ನ ಕುಡಿದ ತಕ್ಷಣ ಎಲ್ಲಿಗೋ ಹೋಗ್ಬಿಟ್ರಿ. ನಿಮ್ಮಂತ ದೊಡ್ಡ ನನ್ನ ಮಕ್ಕಳನ್ನ ನನ್ನ ಜೊತೆಗೆ ಇಟ್ಕೊಂಡಿದ್ದೀನಲ್ಲ, ನನ್ನ ಬುದ್ಧಿಗಿಷ್ಟು. ಅವ್ನು ಕೊಟ್ಟಿರೋದು ಪಾನೀಯ ಅಲ್ಲ ಕಣೋ, ಮತ್ತೆ ಬರೋ ಔಷಧಿ ಕೊಟ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಕಾಣಿಸುತ್ತೆ. ಅವನು ಕಾಡ್ ಬಿಟ್ಟು ಹೋಗೋ ಅಷ್ಟರಲ್ಲಿ ಅವನ್ನ ಹಿಡಿಬೇಕು. ಥು. ಏನೋ ಪಾಂಡುರಂಗ, ನನ್ನಿಂದ ತಪ್ಪಿಸ್ಕೊಂಡು ಹೋಗಕ್ ಟ್ರೈ ಮಾಡ್ತಾ ಇದ್ಯಾ? ರೇ, ನೀವು ಕೊಡೋ ಕಾಟ ಸಹಿಸ್ಕೊಂಡು ಯಾವನ್ರಿ ಇಲ್ಲಿರ್ತಾನೆ? ನೀನಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಬೇರೆ ಯಾವನಾದ್ರೂ ಆಗಿದ್ದಿದ್ರೆ ಡಮ್ ಅನ್ನಿಸ್ಬಿಡ್ತಾ ಇದ್ದೆ. ಅನಿಸ್ರೆ ಡಮ್ ಅನ್ನಿಸ್ಬಿಡ್ರೆ ನಮಗೂ ಸಾಕು ಹೋಗ್ಬಿಟ್ಟಿದೆ ಜೀವನ. ನಿನ್ನ ಯಾವತ್ತೋ ಡಮ್ ಅನ್ನಿಸ್ಬಿಡ್ತಾ ಇದ್ದೆ, ಆದ್ರೆ ನಿನ್ನ ನೋಡ್ದಾಗಿಂದ ನನಗೆ ಪ್ರೀತಿ ಶುರು ಆಗ್ಬಿಟ್ಟಿದೆ. ಸಾರಿ ಹೋಗೋದಕ್ಕೆ ಏನಾದ್ರೂ ಟ್ರೈ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಡಿ.
ನಡಿಯೋ ಅಲ್ಲದೆ ನಡಿ 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 ಬೇಷ್ ಚಂಪಾ ಬೇಷ್. ಕತ್ತಿ ವರ್ಷೆಯಲ್ಲಿ ನಿನ್ನ ಮೀರ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ರಾಣಿ ಹಬ್ಬಕ್ಕ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಶಾಲಿ ಆಗು. ಅತ್ತೆ ಅತ್ತೆ ಏನಮ್ಮ ಅತ್ತೆ ನಾನು ಕಾಡ್ಗೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಕಾಡಿಗೆ ಒಬ್ಳೆ ಹೋಗ್ತೀಯಾ? ನಿನಗ್ ಭಯ ಆಗಲ್ವೇನಮ್ಮ? ನಮ್ಮ ಯಜಮಾನ್ರಿರೋ ಜಾಗಕ್ಕೆ ಹೋಗಕ್ ನನಗೆಂತ ಭಯ ಅತ್ತೆ? ಯಜಮಾನ್ರಿ ಎಲ್ಲಿದ್ದಾರೆ ಅಂತ ಪದ್ದು ಬಿಟ್ಲ ಹೇಳಿದ್ದಾರೆ. ಕಾಡಿಗೆ ಹೋಗಿ ಏನೇ ಮಾಡ್ತೀಯಾ? ಕಳ್ಳೆಕಾಯಿ ತಿಂತಾಳೆ. ಏನಿಲ್ಲ, ಕತ್ತಿ ವರ್ಷ ಆಡಿ ಭೈರವಿನ್ ಸೋಲ್ಸಿ ನಾನು ಡಕಾಯಿತ್ ರಾಣಿ ಆಗ್ತೀನಿ. ಆಮೇಲೆ ಯಜಮಾನ್ರನ್ನ ಮದ್ವೆ ಆಗಿ ಕಾಡ್ನಲ್ಲೇ ಸಂಸಾರ ಮಾಡ್ತೀನಿ. ಚಂಪ ನನ್ ಎದುರುಗಡೆನೆ ಈ ರೀತಿ ಟಾಕ್ ಮಾಡೋದಕ್ಕೆ ನಿನಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವೇನೆ? ನಾಡಕ್ ಬಂದ್ರೆ ನೀವು ಬಿಡ್ಬೇಕಲ್ಲ. ಕಾಡಲ್ಲಿ ಭೈರವಿ ಇರ್ತಾಳಲ್ಲ, ಅವಳು ನಿನ್ನ ಸುಮ್ಮನೆ ಬಿಡ್ತಾಳ? ಅತ್ತೆ, ಕಾಡ್ನಲ್ಲಿ ಎಷ್ಟು ಜನ ಸಪೋರ್ಟ್ ಗಿದ್ರು ಸಾಲಲ್ಲ. ಅದಕ್ಕೆ ನಾನು ಭೈರವಿ ಒಂದಾಗಿ ಇಬ್ರು ಯಜಮಾನ್ರನ್ನ ಮದ್ವೆ ಆಗ್ತೀವಿ. ನೀನು ಭೈರವಿ ಇಬ್ರು ಹಬಿನ ಮದ್ವೆ ಆಗ್ತೀರಾ? ಮಗನೇ, ನೀನ್ ತಾನೇ ಬಂದಿರೋದು? ಯಾಕ್ರಂಗಮ್ಮ ಅನುಮಾನನೆ, ಒಂದ್ಸಲ ಡಮ್ಮನ್ಸ್ ತೋರ್ಸ್ಲೆ. ಇವರಿಬ್ರು ನಿನ್ನ ಹೊಸ ಸೊಸೆ ಎಂದು. ತುಂಬಾ ಸಂತೋಷ ಆಯ್ತಪ್ಪ. ಏನಮ್ಮ ನನ್ನ ಮುತ್ತಿನ ಸೊಸೆ, ಸ್ವಲ್ಪ ಬಲ್ತೀಯಾ? ಕೊಡತ್ತೆ ನನ್ನ ಮಗ ರಾಧಾ ಲುಕ್ಮಿಣಿ ಅಂತ ಹೆಣ್ಣುಗಳನ್ನ ಮದುವೆಯಾಗಿ ಬಂದಿದ್ದಾನೆ. ಆರತಿ ಮಾಡಿ ಒಳಗ್ ಕಳ್ಕೊ. ಮೈ ಗಾಡ್ ಹಬಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನು ನಿಮ್ಮ ವೈಫ್ ಇನ್ನು ಬದುಕಿರ್ಬೇಕಾದ್ರೆ ಇಬ್ರು ಹೆಂಡತಿನ ಕಟ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಗೆ ಎಷ್ಟು ಧೈರ್ಯ? ನಾನೇನ್ರಿ ಮಾಡಲಿ, ಇವರಿಬ್ರು ನನ್ನನ್ನು ಎತ್ತಕೊಂಡಾಗ ಮದುವೆ ಆಗ್ಬಿಟ್ರು. ಇವ್ರನ್ನೇನು ಸಾಮಾನ್ಯದವರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಇವ್ರು ಹೇಳಿ ಕೇಳಿ ಡಕಾಯಿತಿ ರಾಣಿಯರು. ಇವಳು ಸೌತು, ಇವಳು ನಾರ್ತ್. ಇವ್ರ ತಂಟೆಗೆ ನೀವೇನಾದ್ರೂ ಬಂದ್ರೆ ತಮಟೆ ಬಾರಿಸ್ಬಿಡ್ತಾರೆ. ಹಾಗಾಗಿ ನಿಮ್ಮ ಪಾಡಿ ನೀವು ಸಮಾಜ ಸೇವೆ ಮಾಡಿಕೊಂಡು ಬೀದಿ ಬೀದಿನಲ್ಲಿ ಕಸ ಕುಡ್ಕೊಂಡು ನೆಮ್ಮದಿಯಾಗಿದ್ದು ಬಿಡಿ. ಏ ಜಾರ್ಜಿ, ನಿನ್ನ ಆಟ ಮುಗೀತು. 4 ವರ್ಷದಿಂದ ನಮ್ಮ ಯಜಮಾನ್ರಿಗೆ ಎಷ್ಟು ಹಿಂಸೆ ಕೊಡ್ತಿದ್ಯಾ ಅಂತ ಅವ್ರು ನನ್ನ ಹತ್ರ ಹೇಳಿದ್ರು. ನೀವು ಕೊಟ್ಟಿರೋ ಕಾಟನ್ನ ಕಣ್ಣಾರೆ ನೋಡಿ ನೋಡಿ ನನಗೂ ಸಾಕಾಗೋಯ್ತು. ಅದಕ್ಕೆ ಇವಳ ಜೊತೆ ಸೇರ್ಕೊಂಡು ನಾನು ಯಜಮಾನ್ರನ್ನ ಮದುವೆ ಆದೆ. ನಾವಿಬ್ರು ಕಾಂಪಿಟೇಷನ್ ಮೇಲೆ ಲವ್ ಮಾಡ್ತಾ ಇದ್ದೀವಿ. ಫ್ರೆಂಡ್, ಆದಷ್ಟು ಬೇಗ ನಮ್ಮ ಮೊಮ್ಮನ ಕೈಗೆ ಒಂದು ಮೊಮ್ಮಗನ ಕೊಡಬೇಕು ಅಂತ ಪ್ರತಿ ಕ್ಷಣ ಇವರಿಬ್ರು ಮಧ್ಯೆ ಎಷ್ಟೆಲ್ಲ ಕಾಂಪಿಟೇಷನ್ ನಡೀತಾ ಇದೆ ಗೊತ್ತೇನ್ರಿ? ನಾನು ನಮ್ಮ ಯಜಮಾನ್ರನ್ನ ಒಂದು ಕ್ಷಣನೂ ಬಿಟ್ಟಿರಲ್ಲ, ಗೊತ್ತಾ? ಮತ್ತೆ ಬಿಟ್ಲ ಏನ್ ನೋಡ್ಕೊಂಡಿದ್ದೀರಾ? ಅವ್ರಿಬ್ರನ್ನ ಆಚೆ ಕಡೆ ಥ್ರೋ ಮಾಡ್ರ. ನೀವಿಬ್ಬರು ಗಂಡಸರೇ ಆಗಿದ್ರೆ ಮುಂದೆ ಬಂದ್ರು, ಈ ಇಬ್ರು ಹೆಂಗಸರನ್ನ ಬಿಟ್ಟು ಗುಂಡೋಡಿಸ್ಬಿಡ್ತೀನಿ. ಬಿಟ್ಲ ಕಂಡೋರ್ ವಿಷಯ ನಮ್ಗೆ ಯಾಕೋ? ಮದುವೆ ಆದವ್ರೆ ಪದೇ ಪದೇ ಮದುವೆ ಆಗ್ತಾ ಇದ್ರೆ ನನ್ನಂತವ್ರ ಗತಿ ಏನೋ? ಇದು ಬಂದು ಹುಡುಗಿನೆಲ್ಲ ನಮ್ಮ ಭಾವನೆ ಮದುವೆ ಆಗ್ತಿದ್ರೆ ನಿನಗೆ ಹುಡುಗಿ ಎಲ್ಲೋ ಸಿಗ್ತಾಳೆ. ನಿಮಗೆ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಈ 2 ದಂಡ ಪಿಂಡಗಳ ಜೊತೆಗೆ ಏ ಜಾಜಿ, ನೀನು ಈ ಮನೆಯಿಂದ ಜಾಗ ಖಾಲಿ ಮಾಡ್ಬೇಕು. ಇಲ್ದೆ ಇದ್ರೆ ನಿಮ್ 3 ಜನನು ಸಿಗದು ಇದೇ ಬಾಗ್ಲಕ್ ತೋರಣ ಕಟ್ಬಿಡ್ತೀನಿ. ನೀನ್ ಯಾಕಮ್ಮ ಕಿರಿಚ್ಕೋತಾ ಇದೀಯಾ? ಯಾವ್ದೇ ಕಾರಣಕ್ಕೂ ಈ ಚಂಪನ ಕಾಡ್ಗೆ ಹೋಗಕ್ಕೆ ನಾನು ಬಿಡಲ್ಲ. ಇದೊಳ್ಳೆ ಚೆನ್ನಾಯ್ತಲ್ಲ. ನೀನು ಹೋಗಲ್ಲ ಅಂತೀಯ, ಹೋಗೋಣ ಬಿಡಲ್ಲ ಅಂತೆ. ನನ್ನ ಮಗ ಮನೆಗೆ ಬರೋದು ಹೇಗೆ? ಇವಳೇನಾದ್ರು ಕಾಡ್ ಹೊಟ್ಟೋದ್ರೆ ಹಬಿನ ಮ್ಯಾರೇಜ್ ಆಗಿ ಅಲ್ಲೇ ಇದ್ದು ಬಿಡ್ತಾಳೆ. ಇವಳು ಕಾಡಲ್ಲೇ ಇದ್ರೆ ಕಂಟ್ರೋಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾರು ಏನೇ ಹೇಳಿದ್ರು ನಾನು ನಿಲ್ಲೋಳಲ್ಲ. ಕಾಡಿಗೆ ಹೋಗೋಳೆ, ಯಜಮಾನ್ರನ್ನ ಬಿಡಿಸ್ಕೊಂಡು ಬರೋಳೆ. ಹಾಗಾದ್ರೆ ನಾನು ನಿನ್ ಜೊತೆಗೆ ಬರ್ತೀನಿ. ನೀವ್ ನನ್ನ ಜೊತೆ ಬರ್ಬೇಕು ಅಂದ್ರೆ ನಾನ್ ಹೇಳೋ ಒಪ್ಪಂದಕ್ಕೆ ಒಪ್ಕೊಳ್ಬೇಕು. ಏನದು? ನಾನು ಯಜಮಾನ್ರನ್ನ ಬಿಡಿಸ್ಕೊಂಡು ಬಂದಿದ್ದೆ ಆದ್ರೆ ಯಜಮಾನ್ರನ್ನ ನಾನು ಕೊಟ್ಟು ಮದುವೆ ಮಾಡ್ಬೇಕು. ಓಕೆನಾ? ಬಿಡಿಸ್ಕೊಂಡು ಬಂದ್ಮೇಲೆ ತಾನೇ? ಓಕೆ ಓಕೆ. ಅತ್ತೆ, ಯಜಮಾನ್ರೆ ನನ್ಗೆ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ನಿನ್ನ ನನ್ನ ಮನೆ ಸೊಸೆ ಅಂತ ಯಾವತ್ತೋ ಅನ್ಕೊಂಡ್ಬಿಟ್ಟಿದ್ದೀನಮ್ಮ. ಚಂಪ ನೀನಲ್ವಾ? ನಾನೇ ಜಾಜಕ್ಕ. ನೋಡೆ, ಆದೇ ಒಪ್ಪಂದದ ಮೇಲೆ ತಾನು ನಾನು ನಿಮ್ಮನ್ನ ಕಾಡು ಕರ್ಕೊಂಡ್ ಬಂದಿರೋದು. ಬೇಡ ಅಂತ ಹೇಳಿ ಮನೆ ಹೋಗೋಣ. ಬೇಡ ಬೇಡ ಬೇಡ, ಎಷ್ಟು ಹುಡ್ಕಿದ್ರು ಇವ್ರುಗಳ ಸುಳಿಗೆ ಸಿಗ್ತಾ ಇಲ್ವಲ್ಲೇ? ನನಗೂ ಅದೇ ಗೊತ್ತಾಗ್ತಿಲ್ಲ ಜಾಜಕ್ಕ. ಸರಿಪಾ ಹೋಗೋಣ. ನಿಂತ್ಕೊಳ್ರಮ್ಮಿ, ಯಾರು ನೀವು? ನೋಡಿದ್ರೆ ಗೊತ್ತಾಗಲ್ವೇನೋ, ಕೋತಿ ಆಡ್ಸವ್ರು. ನಾವು ಕೋತಿ ಆಡ್ಸೋರಲ್ಲ, ಡ್ಯಾನ್ಸರ್ಗಳು. ಝಲಕ್ ಝಲಕ್ ಝಲ್ ಝಲ್, ಘಿಲಕ್ ಘಿಲಕ್ ಘಿಲ್ ಘಿಲ್. ಚೆನ್ನಾಗಿ ಹೇಳ್ದೆ, ಬುಲ್ ಬುಲ್. ನಾವು
ಭೈರವಿ ಅಕ್ಕನ ಮುಂದೆ ಡ್ಯಾನ್ಸ್ ಮಾಡ್ಬೇಕು ಅಂತ ಬಂದಿದೀವಿ. ಅಂದ್ರೆ ನೀವು ಪೊಲೀಸ್ ಅವ್ರ ಕಡೆನಾ? ಮಕ್ಕ ಮುಚ್ಚ, ನಾವ್ ಯಾಕೋ ಪೊಲೀಸ್ ಅವ್ರ ಕಡೆ ಆಗ್ತೀವಿ? ನಾವು ಡ್ಯಾನ್ಸರ್ಗಳು, ಡ್ಯಾನ್ಸ್ ಮಾಡ್ತೀವಿ, ದುಡ್ಡು ಕೊಟ್ರೆ ತಗೊಂಡ್ ಹೋಗ್ತೀವಿ. ದುಡ್ಡು ಕೊಡ್ಸಿದ್ರೆ ಬರ್ತೀವಿ, ಇಲ್ಲಾಂದ್ರೆ ಹೋಗ್ತಾ ಇರ್ತೀವಿ. ನಡಿಯೇ. ಏ ಬನ್ನಿ 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 ಬನ್ನಿ, ನಿಮ್ಗೆ ಹಣದ ಹೊಳೆನೆ ಹರಿಸ್ತೀವಿ, ನಡೀರಿ ಬನ್ನಿ ಬನ್ನಿ. ಏ ಯಾರ್ ನೀವು? ಅಭಿ ಅಭಿ ಅಭಿ, ಏನ್ ಚಂದ ಕಾಣಿಸ್ತೀಯ. ಡಬಿ ಡಬಿ ಡಬಿ, ನೀನೇನಾ ಫುಲಂದೇವಿ? ನಾನು ಡಕಾಯತ್ ರಾಣಿ ಭೈರವಿ. ನೀವ್ಯಾರು? ಅಕ್ಕ ನಿಮ್ಮ ಅಭಿಮಾನಿಗಳು ಮುಂದೆ ಡ್ಯಾನ್ಸ್ ಮಾಡ್ಬೇಕು ಅಂತ ಬಂದವ್ರೆ. ಅಷ್ಟೇನಾ ಇಲ್ಲ ಬೇರೆ ಏನಾದ್ರೂ ಉದ್ದೇಶ ಇಟ್ಕೊಂಡಿದ್ದೀರಾ? ಅಯ್ಯೋ ಅಟ್ಟೆಯ, ಕುಣಿತೀವಿ, ನೀವು ದುಡ್ಡು ಕೊಟ್ರೆ ಎನ್ಸ್ಕೊಂಡು ಹೋಯ್ತೀವಿ. ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಿ? ಕುಣಿತಾನೆ ನಂಬ್ಕೊಂಡೇವ್ನಿ, ಆದ್ರೆ ಈ ಪ್ಯಾಟೆ ಜನ ಬರೀ ಕುಣಿಸ್ತಾರೆ, ದುಡ್ಡು ಮಾತ್ರ ಬೆಚ್ಚಕ್ಕಿಲ್ಲ. ನೀವು ಹಂಗ್ ಮಾಡಕ್ಕಿಲ್ಲ ತಾನೆ? ಮೊದ್ಲು ಕುಣಿರಿ, ಖುಷಿ ಆದ್ರೆ ದುಡ್ಡು ಕೊಡ್ತೀನಿ, ಇಲ್ದಿದ್ರೆ ದಮ್ ಅನ್ಸ್ತೀನಿ. ನನಗಂತೂ ಫುಲ್ ಖುಷಿ ಆಯ್ತು. ಕೊಡ, ತಗೊಳ್ಳಿ ದುಡ್ಡನ್ನ, ಹೊರಡಿ ಇಲ್ಲಿಂದ. ಅಭಿ ಅಭಿ ಅಭಿ, ಈ ದುಡ್ಡನ್ನ ನೀವೇ ಮಾಡಿಕೊಳ್ಳಿ. ಈ ಗಂಡು ನಂಗೆ ಬಹಳ ಇಡ್ಸವ್ನೆ, ಇವನ್ನ ನನ್ಗೆ ಕೊಟ್ಟು ಲಗ್ನ ಮಾಡ್ಬಿಡಿ. ಅಮ್ಮಣ್ಣಿ ಬಾರಿ ಈ ಕಡೆ, ಈ ಗಂಡು ನನಗಿರ್ಸವನೆ, ನಾನೇ ಇವನ್ನ ಲಗ್ನ ಆಯ್ತೀನಿ. ನಾನ್ ಲಗ್ನ ಆಯ್ತೀನಿ. ಇವ್ನ ಮದ್ವೆ ಆಗ್ಬೇಕು ಅಂತ ನಾನ್ ಇಲ್ಲಿಗೆ ಎತ್ತಾಕೊಂಡ್ ಬಂದಿದ್ರೆ ನೀವು ಮದ್ವೆ ಆಗ್ಬೇಕು ಅಂತ ಜಗಳ ಆಡ್ತಿದ್ದೀರಾ? ಅಮ್ಮಣ್ಣಿ, ಇವನ್ ಜೊತೆ ನಿನ್ ಲಗ್ನ ನಾವು ಬಿಡ್ತೀವ? ನನ್ನ ಅಡ್ಡಕ್ ಬಂದು ನನಗೆ ಚಾಲೆಂಜ್ ಮಾಡ್ತಿದ್ಯಾ? ಹಾಗೆ ಅನ್ಕೋ. ಆಯ್ತು, ನನ್ನನ್ನ ಯಾರು ಕತ್ತಿ ವರ್ಷನಲ್ಲಿ ಸೋಲಿಸ್ತಿರೋ ಅವಳಿಗೆ ಇವನ್ನ ಕೊಟ್ಟು ಮದ್ವೆ ಮಾಡ್ತೀನಿ. ಚಾಲೆಂಜ್. ಅಲ್ಲ ರೀ, ಎಲ್ಲ ನೀವೇ ಡಿಸಿಷನ್ ತಗೊಂಡ್ಬಿಟ್ರೆ ಒಬ್ಬ ಗಂಡಾಗಿ ನನಗೇನ್ ಬೆಲೆ ಅಂತ. ನೋಡು, ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ ಅಂತ ಆಗ್ಲೇ ಹೇಳಿದ್ದೀನಿ. ಈ ಅಡ್ಡದಲ್ಲಿ ಏನಿದ್ರು ನನ್ನ ಮಾತೇ ನಡಿಬೇಕು. ಯಾರು ನನ್ನ ಜೊತೆ ಕತ್ತಿ ವರ್ಷ ಮಾಡ್ತೀರಾ? ನಾನ್ ಮಾಡ್ತೀನಿ. ನಡ್ಯಯ್ಯ ನನ್ನ ಜೊತೆಗೆ. ಅಲ್ಲಪ್ಪ, ಆ ಡಕಾಯತ್ ರಾಣಿನೇ ಸೋಲ್ಸ್ಬಿಟ್ಟಲ್ಲ, ನೀನೇನು ಹೆಂಗ್ಸೋ ಇಲ್ಲ ಗಂಡ್ಸು ಅಂತಾನೆ ಗೊತ್ತಾಗ್ತಿಲ್ವೇ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇ? ನಮ್ಮ ತಾಯಣಿಗೂ ಗೊತ್ತಾಗ್ಲಿಲ್ಲಪ್ಪ. ನಾನು ನಿನ್ ಚಂಪ ಚಮೇಲಿ. ಅವಳು ಚಂಪ ಚಮೇಲಿ, ನಾನು ಜಾಜಿ ಚಂಪಲ್ ತಿನ್ನಿ. ಏನ್ರಿ ಇದು ವೇಷ? ಒಳ್ಳೆ ಬಾಬಾಯಿನ ಹಬ್ಬದಲ್ಲಿ ಹುಲಿ ವೇಷ ಆಗ್ತಂಗಿದೆ. ಯಾಕ್ರಿ ಈ ವೇಷ? ಹೇಗಾದ್ರೂ ಮಾಡಿ ನಿಮ್ಮನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ನಾವು ಈ ವೇಷ ಹಾಕೊಂಡ್ ಬಂದಿದೀವಿ. ಈಗ ಮಾತಾಡೋಷ್ಟು ಸಮಯ ಇಲ್ಲ, ನಡೀರಿ ಹೋಗೋಣ. ನಿಂತ್ಕೊಳ್ರೆ ಅಲ್ಲೇ. ನೀವು ನನ್ನ ಯಾಮಾರ್ಸಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಿಮ್ಮ ಆಟ ನನ್ನ ಹತ್ರ ನಡೆಯಲ್ಲ. ಮಾಸ್ತ್ರ ಡಕಾಯತ್ ರಾಣಿ, ನಿನ್ನ ಆಟ ನನ್ನ ಹತ್ರ ನಡೆಯೋದಿಲ್ಲ. ಓಡೋಗ ಪ್ರಯತ್ನ
ತಗೊಂಡು ಒಬ್ಬೊಬ್ಬರನ್ನು ಸುಟ್ಟು ಬಿಡ್ತೀನಿ. ಏಯ್ ಎಲ್ಲರನ್ನು ಕರ್ಕೊಂಡು ಜೀಪಲ್ಲಿ ಕೂರ್ಸ, ನಾನು ನನ್ನ ತೆಗಿನ ಕರ್ಕೊಂಡ್ ಬರ್ತೀನಿ. ಮತ್ತೆ ನಾನಂದ್ರೆ ಏನು? ಇವಳೇ ತಾನೇ ನಿಮ್ ತಂಗಿ. ಅಯ್ಯೋ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಆಮೇಲೆ ಇವ್ರಿಬ್ರು ನಿಮ್ಮ ಮನೆಗೆ ಕಳಿಸ್ತೀನಿ. ನಿಮ್ಮ ಮನೆಯಲ್ಲೇ ಹಾಡನ್ನು ಕಂಪ್ಲೀಟ್ ಮಾಡಿಸ್ಕೊಳಪ್ಪ. ನಿಮ್ಮ ತಂಗಿನ ನಾನು ನೋಡಿದಾಗ ಇನ್ನು ಚಿಕ್ಕ ಮಗು ಇತ್ತಲ್ಲ. ಏ ರಂಗಮ್ಮ, ನೀನು ಯಾವಾಗ ಮೈಲಿಗೆ ಬಂದೆ? ಮಗನೇ, ನಾನ್ ಬಂದು ತುಂಬಾ ಗೊತ್ತಾಯ್ತು ಕಣೋ. ಸರಿಯಾದ ಸಮಯಕ್ಕೆ ಎಂಟ್ರಿ ತಗೋಬೇಕು ಅಂತ ಕಾಯ್ತಾ ಇದ್ದೆ. ಸಂದರ್ಭ ಸಿಕ್ತು, ತಗೊಂಡ್ಬಿಟ್ಟೆ. ಪಾಂಡುರಂಗ, ಆ ಡಕಾಯಿತ್ರನ್ನ ಹಿಡಿಯಕ್ಕೆ ನಿಮ್ಮ ಮನೆಯವ್ರು ತುಂಬಾ ಸಹಾಯ ಮಾಡಿದ್ದಾರೆ. ಅದರಲ್ಲೂ ಚಂಪಾ ಒಂದ್ ಕೈ ಮೇಲು. ಸರ್ಕಾರಕ್ಕೆ ಶಿಫಾರಸ್ ಮಾಡಿ ಅವಳಿಗೆ ಬಹುಮಾನ ಕೊಡಿಸ್ತೀನಿ. ಸರ್ಕಾರದಿಂದ ಕೊಡೋ ಬಹುಮಾನನ ಜಾಜಿ ಅಕ್ಕ ಕೊಡಿ. ಜಾಜಿ ಅಕ್ಕ ಒಪ್ಪಂದದ ಪ್ರಕಾರ ಯಜಮಾನ್ರನ್ನ ನಂಗೆ ಕೊಟ್ಟು ಮದ್ವೆ ಮಾಡಿಸ್ಬೇಕು. ಯಾವಾಗ ಮದ್ವೆ ಮಾಡಿಸ್ತೀರಾ? ಅದು ಚಂಪಾ, ಈಗ ಚಿನ್ನದ ಬೆಲೆ 10 ಗ್ರಾಮ್ಗೆ 30,000 ರೂಪಾಯಿ ಆಗಿದೆ. ಅದ್ ಯಾವಾಗ 10,000 ರೂಪಾಯಿ ಇಳಿಯತ್ತೋ ಅವತ್ತೇ ನಿನಗೆ ಮದ್ವೆ.